Hey friends, ಇದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಮೇ ಬಿ ದ ಲಾಸ್ಟ್ ಯೂನಿಟ್. ಓಕೆ, ಇದರಲ್ಲಿ ಸ್ಟ್ರಾಟಜೀಸ್ ಅಡಾಪ್ಟೆಡ್ ಟು ಮ್ಯಾನೇಜ್ ಎಕನಾಮಿಕ್ ಎಕ್ಸ್ಪೋಜರ್ ನೋಡ್ತಾ ಇದ್ವಿ, ಎಕ್ಸ್ಚೇಂಜ್ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ವಿ, ಅದರಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಪ್ರೊಡಕ್ಷನ್ ಸ್ಟ್ರಾಟಜೀಸ್ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಯೂನಿಟ್ 9ಅಲ್ಲಿ. ಓಕೆ, ದೆನ್ ಯೂನಿಟ್ 9ಅಲ್ಲಿ ನೆಕ್ಸ್ಟ್ ಸ್ವಲ್ಪ ಪೋರ್ಷನ್ ಏನು ಬಾಕಿ ಇದೆ. ಯೂನಿಟ್ 9ನಲ್ಲಿ ಆಲ್ರೆಡಿ ಹೇಳಿದ್ದೆ, ದಿಸ್ ಈಸ್ ದ ಕಾಂಬಿನೇಷನ್ ಆಫ್ ಯೂನಿಟ್ 9, ಯೂನಿಟ್ 13, ಯೂನಿಟ್ 14 ಆ್ಯಂಡ್ ಯೂನಿಟ್ 20. ಓಕೆ, ಸೊ ಫೈನಾನ್ಷಿಯಲ್ ಸ್ಟ್ರಾಟಜೀಸ್ ಇದರೊಳಗಡೆ ಪ್ರೊಡಕ್ಷನ್ ಸ್ಟ್ರಾಟಜೀಸ್ ನೋಡಿದ್ವಿ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನೋಡಿದ್ವಿ. ಫೈನಾನ್ಷಿಯಲ್ ಸ್ಟ್ರಾಟಜೀಸ್ ಬಂದಾಗ ಡಿನಾಮಿನೇಷನ್ ಆಫ್ ದ ಫರ್ಮ್ ಡೆಟ್, ಸ್ವಾಪ್ಸ್, ಎಕ್ಸ್ಚೇಂಜ್ ಒನ್ ಸೆಟ್ ಆಫ್ ಕ್ಯಾಶ್ ಫ್ಲೋಸ್ ಫಾರ್ ಎನದರ್. ಓಕೆ, then options firm to protect the domestic currency value of the future foreign currency cash flows, hedging through financial products. So these are all the financial strategies comes under the economic exposure. ಓಕೆ, ಸ್ವ್ಯಾಪ್ಸ್ ಮಾಡ್ಬೋದು, ಆಪ್ಷನ್ಸ್ ಮಾಡ್ಬೋದು, ಹೆಡ್ಜಿಂಗ್ ಮಾಡ್ಬೋದು. ಓಕೆ, ಸೊ ಇವೆಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರಲ್ಲಿ ಏನಿದೆ, ಇಟ್ ಈಸ್ ಟು ರಿಡಕ್ಷನ್ ಆ್ಯಂಡ್ ಎಲಿಮಿನೇಷನ್ ಆಫ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಥ್ರೂ ಹೆಡ್ಜಿಂಗ್. ಅದನ್ನು ನಾವೇಂತೀವಿ ಮ್ಯಾನೇಜ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತೀವಿ. ಇದರಲ್ಲಿ ಎಕ್ಸ್ಟರ್ನಲ್ ಟೆಕ್ನಿಕ್ ಬೇರೆ ಇರುತ್ತೆ, ಇಂಟರ್ನಲ್ ಟೆಕ್ನಿಕ್ ಬೇರೆ ಇರುತ್ತೆ. ಓಕೆ, ಎಕ್ಸ್ಟರ್ನಲ್ ಟೆಕ್ನಿಕ್ಸ್ ಫಾರ್ ಹೆಡ್ಜಿಂಗ್ ಅಂತ ಬಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್, ಫ್ಯೂಚರ್ ಕಾಂಟ್ರಾಕ್ಟ್, money market hedging, option currency hedging. Okay, these are all the external technique for or external management of transaction exposure. Forward contract andre when a firm has an agreement to pay a fixed amount of foreign currency at some date in the future. In most currencies it can obtain a contract today that specifies a price when it can buy the foreign currency at the specified date in ಫ್ಯೂಚರ್. ಆಲ್ರೆಡಿ ಇದು ನೋಡಿದ್ದಕ್ಕೆ ನಾನು ಸುಮ್ಮನೆ ಓವರ್ ಥ್ರೂ ಮಾಡ್ತಾ ಇದ್ದೀನಿ. ಫ್ಯೂಚರ್ಸ್ ಕಾಂಟ್ರಾಕ್ಟ್, ದೆನ್ ಮನಿ ಮಾರ್ಕೆಟ್ ಹೆಡ್ಜ್ ಅಂತಂದರೆ ಸಿಂಥೆಟಿಕ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಇಟ್ ಯುಟಿಲೈಸ್ ದ ಫ್ಯಾಕ್ಟ್ ಫ್ರಮ್ ಕವರ್ಡ್ ಇಂಟ್ರೆಸ್ಟ್ ಪ್ಯಾರಿಟಿ, ದಟ್ ಈಸ್ ಕವರ್ಡ್ ಇಂಟ್ರೆಸ್ಟ್ ಪ್ಯಾರಿಟಿ. ಓಕೆ, covered interest parity that the forward price must be exactly equal to the current spot exchange rate times the ratio of the two currencies riskless returns ಕೊಡಬೇಕಂದ್ರೆ the forward price should be equal to the current spot exchange rate ಅಂತ ಹೇಳ್ತಾರೆ. Then price currency hedge ಅಂತಂದರೆ have an upfront fee and give the owner the right but not the obligation to trade domestic currency for foreign currency in a specified quantity at a specified price over a specified time period. Okay, it's a right, not the obligation. So next coming to the internal or operational technique for transaction exposure. ಇದರೊಳಗೆ ಏನಿರುತ್ತೆ, ಚಾಯ್ಸ್ ಆಫ್ ಪರ್ಟಿಕ್ಯುಲರ್ ಕರೆನ್ಸಿ ಫಾರ್ ಇನ್ವಾಯ್ಸಿಂಗ್ ದ ರಿಸೀವೇಬಲ್ಸ್ ಆ್ಯಂಡ್ ಪೇಯೇಬಲ್ಸ್. ಓಕೆ, ಇನ್ವಾಯ್ಸಿಂಗ್ ದ ರಿಸೀವೇಬಲ್ಸ್ ಆ್ಯಂಡ್ ಪೇಯೇಬಲ್ಸ್, ಲೀಡ್ಸ್ ಆ್ಯಂಡ್ ಲ್ಯಾಗ್ಸ್, ಬ್ಯಾಕ್ ಟು ಬ್ಯಾಕ್ ಕ್ರೆಡಿಟ್ ಸ್ವ್ಯಾಪ್ ಆ್ಯಂಡ್ ಶೇರಿಂಗ್ ದ ರಿಸ್ಕ್, ನೆಟ್ಟಿಂಗ್. ಇವಿಷ್ಟು ಬರುತ್ತೆ. ಇದು ಚಾಯ್ಸ್ ಆಫ್ ಪರ್ಟಿಕ್ಯುಲರ್ ಕರೆನ್ಸಿ ಫಾರ್ ಇನ್ವಾಯ್ಸಿಂಗ್ ರಿಸೀವೇಬಲ್ಸ್ ಆ್ಯಂಡ್ ಪೇಯೇಬಲ್ಸ್, ನೆಗೋಷಿಯೇಟ್ ವಿತ್ ದ ಕೌಂಟರ್ ಪಾರ್ಟಿ ಫಾರ್ ಓನ್ ಕರೆನ್ಸಿ ಪೇ, ನಮ್ಮದೇ ಕರೆನ್ಸಿಲಿ ಕೊಡ್ತೀವಿ ಅಂತ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೋಬೇಕು. ಓಕೆ, ದೆನ್ ಲೀಡ್ಸ್ ಆ್ಯಂಡ್ ಲ್ಯಾಗ್ಸ್, ದೆನ್ ಕ್ರೆಡಿಟ್ ಸ್ವ್ಯಾಪ್. ಓಕೆ, ಕ್ರೆಡಿಟ್ ಸ್ವ್ಯಾಪ್ ಮತ್ತು ರಿಸ್ಕ್ ಶೇರಿಂಗ್ ಇರುತ್ತೆ ಮತ್ತು ನೆಟ್ಟಿಂಗ್ ಇರುತ್ತೆ. ಇವೆಲ್ಲ ಇಂಟರ್ನಲ್ ಟೆಕ್ನಿಕ್ ಫಾರ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಓಕೆ, ನೆಟ್ಟಿಂಗ್ ಅಂದರೆ is a technique where transacting entities try to match the maturity dates and currencies of receivables and payable between themselves. As a result, net exposures are reduced to balance amount, bilateral or multilateral. ಓಕೆ, ಫಾರ್ ಎಕ್ಸಾಂಪಲ್ ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ ಇರುತ್ತೆ. ಕಂಪ್ನಿ ಎ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ಕೊಡುತ್ತೆ ಕಂಪ್ನಿ ಬಿಗೆ, ಮತ್ತು ಕಂಪ್ನಿ ಬಿಯಿಂದ ರಾ ಮಟೀರಿಯಲ್ಸ್ ತೊಗೊಳ್ತಾ ಇರುತ್ತೆ. ಸೊ ಫಿನಿಶ್ಡ್ ಪ್ರಾಡಕ್ಟಿಗೆ ಎಷ್ಟು ಕೊಡೋದಿರುತ್ತೆ, $1,00,000. ಓಕೆ, $1,00,000. ಅದೇ ರಾ ಮಟೀರಿಯಲ್ಸ್ಗೆ ಎಷ್ಟು ಕೊಡೋದಿರುತ್ತೆ, $75,000. ಇವಾಗ ಏನೇನು ಮಾಡಬೇಕು, ರಿಸೀವಬಲ್ ಮತ್ತು ಪೇಯೇಬಲನ್ನು ನಾವೇನು ಮಾಡಬೇಕು, ಮ್ಯಾಚ್ ಮಾಡಿದಾಗ ದೆನ್ ಎಕ್ಸ್ಪೋಜರ್ ಕ್ಯಾನ್ ಬಿ ರಿಡ್ಯೂಸ್ ಟು ಬರೀ $25,000 ಅಷ್ಟೇ ನಮ್ಮದು ಟ್ರಾನ್ಸಾಕ್ಷನ್ ಆಗುತ್ತೆ, $25,000. ಸೊ ಇದನ್ನು ನಾವು ನೆಟ್ಟಿಂಗ್ ಅಂತ ಹೇಳ್ತೀವಿ. ವೇರ್ ಟ್ರಾನ್ಸಾಕ್ಟಿಂಗ್ ಎಂಟಿಟೀಸ್ ಟ್ರೈ ಟು ಮ್ಯಾಚ್ ದ ಮ್ಯಾಚುರಿಟಿ ಡೇಟ್ಸ್ ಆ್ಯಂಡ್ ಕರೆನ್ಸೀಸ್ ಆಫ್ ರಿಸೀವೇಬಲ್ಸ್ ಆ್ಯಂಡ್ ಪೇಯೇಬಲ್ಸ್ ಬಿಟ್ವೀನ್ ದೆಮ್ಸೆಲ್ಸ್. ಆಸ್ ಅ ರಿಸಲ್ಟ್ ನೆಟ್ ಎಕ್ಸ್ಪೋಜರ್ಸ್ ಆರ್ ರೆಡ್ಯೂಸ್ ಟು ಬ್ಯಾಲೆನ್ಸ್ ಅಮೌಂಟ್. ಓಕೆ, ಬ್ಯಾಕ್ ಟು ಬ್ಯಾಕ್ ಕ್ರೆಡಿಟ್ ಸ್ವ್ಯಾಪ್ ಅಂದ್ರೇನು, ದ ಲೋನ್ ಅಮೌಂಟ್ ಈಸ್ ಇಕ್ವಿವ್ಯಾಲೆಂಟ್ ಇನ್ ಟೂ ಕಂಟ್ರೀಸ್. ಆಫ್ಟರ್ ದ ಲೋನ್ ಈಸ್ ಓವರ್ ದ ಸಮ್ ವಿಲ್ ಅಗೇನ್ ರೀ-ಎಕ್ಸ್ಚೇಂಜ್. ದಸ್ ದ ಟೂ ಕಂಪ್ನಿ ಹ್ಯಾವ್ ಬಿನ್ ಏಬಲ್ ಟು ಮ್ಯಾನೇಜ್ ದರ್ ಎಕ್ಸ್ಚೇಂಜ್ ರಿಸ್ಕ್ ಇಂಟರ್ನಲ್ಲಿ ಎಕ್ಸ್ಚೇಂಜ್ ರಿಸ್ಕನ್ನು ಮ್ಯಾನೇಜ್ ಮಾಡೋದು. ಫಾರ್ ಎಕ್ಸಾಂಪಲ್, ಇದು ಹೆಂಗಿರುತ್ತೆ ಅಂದರೆ, ಒಂದು ಕಡೆ ಪೇರೆಂಟ್ ಕಂಪ್ನಿ ಇರುತ್ತೆ, ಇನ್ನೊಂದು ಕಡೆ ಸಬ್ಸಿಡಿಯರಿ ಇರುತ್ತೆ. ಓಕೆ, ಮೈಕ್ರೋಸಾಫ್ಟ್ದು USA ದಲ್ಲಿ ಮೇನ್ ಇರುತ್ತೆ. ಓಕೆ, ಒಂದು ಜಪನೀಸಲ್ಲಿ ಸಬ್ಸಿಡಿಯರಿ ಇರುತ್ತೆ.
ಹಾಗೆ ಮಿತ್ಸುಬಿಷಿದು ಏನಿರುತ್ತೆ ಒಂದು ಸಬ್ಸಿಡಿಯರಿ US ಅಲ್ಲಿರುತ್ತೆ, ಪೇರೆಂಟ್ ಕಂಪ್ನಿ ಬಂದು ಜಪಾನಲ್ಲಿರುತ್ತೆ. ಆವಾಗ ಏನಂತಾರೆ, ಓಕೆ ನೀವು ನಮ್ಮ ಸಬ್ಸಿಡಿಯರಿಗೆ ಲೋನನ್ನು ಕೊಡಿ, ಓಕೆ, ಆಮೇಲೆ ನಾವು ನಿಮ್ಮ ಸಬ್ಸಿಡಿಯರಿಗೆ ಇಲ್ಲಿ ಲೋನ್ ಕೊಡ್ತೀವಿ, ಜಪನೀಸ್ ಯೆನ್ನಲ್ಲಿ ಲೋನ್ ಕೊಡ್ತೀವಿ. ಸೊ ದಟ್ ಇದೆರಡು ಎಕ್ಸ್ಚೇಂಜ್ ಆಗುತ್ತೆ, ಲೋನನ್ನು ಇಕ್ವಿವೆಲೆಂಟ್ ಲೋನನ್ನು ಪ್ರೊವೈಡ್ ಮಾಡೋದು. ಆವಾಗ ಇಬ್ಬರಿಗೂ ಬೇಕಾದಾಗ ಮಾತ್ರ ಇದು ಯೂಸ್ ಆಗುತ್ತೆ. ಓಕೆ, ದ ಲೋನ್ ಅಮೌಂಟ್ ಈಸ್ ಇಕ್ವಿವೆಲೆಂಟ್ ಇನ್ 2 countries. ಆಫ್ಟರ್ ದ ಲೋನ್ ಈಸ್ ಓವರ್, ದ ಸಮ್ ವಿಲ್ ಅಗೇನ್ ರೀ-ಎಕ್ಸ್ಚೇಂಜ್ಡ್. ದಟ್ಸ್ ದ 2 company ಹ್ಯಾವ್ ಬೀನ್ ಏಬಲ್ ಟು ಮ್ಯಾನೇಜ್ ದೇರ್ ಎಕ್ಸ್ಚೇಂಜ್ ರಿಸ್ಕ್ internally. ದಟ್ ಈಸ್ ಬ್ಯಾಕ್ ಟು ಬ್ಯಾಕ್ ಕ್ರೆಡಿಟ್ ಸ್ವ್ಯಾಪ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದು ಅದರೊಳಗೆ ಲೀಡ್ಸು ಲ್ಯಾಗ್ಸೂ ಇರುತ್ತೆ. ಓಕೆ, ಲೀಡ್ಸು ಲ್ಯಾಗ್ಸ್ ಅಂತಂದರೆ ಲೀಡಿಂಗ್ ಆ್ಯಂಡ್ ಲ್ಯಾಗಿಂಗ್ ಅಂತ ಬಂದರೆ, ಲೀಡಿಂಗ್ ಲ್ಯಾಗಿಂಗ್ ಅಂದರೆ ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆದರೆ ಪೇ ಆಫ್ ಲಯಬಿಲಿಟೀಸ್, ರಿಸೀವಬಲ್ಸ್ ಲೇಟರ್ ವೈಸ್ ವರ್ಸ. ಅಂದರೆ ಯಾವಾಗ ಇದಿರುತ್ತೆ ಕರೆನ್ಸಿ ಅಪ್ರಿಷಿಯೇಟ್ ಆಗಿರುತ್ತೆ ಆವಾಗಲೇ ನಮ್ಮದು ಲಯಬಿಲಿಟೀಸನ್ನು ಕ್ಲಿಯರ್ ಮಾಡ್ಕೊಂಬಿಡೋದು. ಓಕೆ, ಆಮೇಲೆ ಆ ಟೈಮಿಗೆ ಏನು ಮಾಡಬೇಕು ನಾವು, ರಿಸೀವಲ್ಸ್ ಲೇಟರ್ ವೈಸ್ ವರ್ಸ. ಯಾವಾಗ ಲ್ಯಾಗಿಂಗ್ ಅಂತ ಹೇಳ್ತೀವಿ, ಯಾವಾಗ ಡಿಪ್ರಿಷಿಯೇಷನ್ ಆಗ್ತಾ ಇರುತ್ತೆ ಆವಾಗ ರಿಸೀವೇಬಲ್ಸನ್ನು ಮಾಡ್ಕೋಬೇಕು. ಅಂದರೆ ನಾವು ತೊಗೊಳ್ಳೋ ಪ್ರಾಡಕ್ಟನ್ನು ಕಡಿಮೆ ಇದ್ದಾಗ ತೊಗೋಬೇಕು, ನಾವು ಕೊಡುವಂಥ ಪ್ರಾಡಕ್ಟನ್ನು ಜಾಸ್ತಿ ಇದ್ದಾಗ, ಅಪ್ರಿಷಿಯೇಷನ್ ಇದ್ದಾಗ ಕೊಡುವಂಥದ್ದಕ್ಕೆ ಲೀಡಿಂಗ್ ಆ್ಯಂಡ್ ಲ್ಯಾಗಿಂಗ್ ಅಂತ ಹೇಳ್ತೀವಿ. ರಿಸ್ಕ್ ಶೇರಿಂಗಲ್ಲಿ ಝೀರೋ ಸಮ್ ಗೇಮ್ ಮಾಡಬೇಕು, ನ್ಯೂಟ್ರಲ್ ಝೋನ್, ಬ್ಯಾಕ್ ಟು ಬ್ಯಾಕ್ ಕ್ರೆಡಿಟ್ ಸ್ವ್ಯಾಪ್ ಎಲ್ಲ ಯೂಸ್ ಮಾಡಿ ರಿಸ್ಕ್ ಶೇರಿಂಗ್ ಮಾಡ್ಕೋಬೋದು. ಫೈನ್. ದೆನ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಮತ್ತು ಯೂನಿಟ್ 13-14 ಅದೇ ಬಂದಿರೋದಕ್ಕೆ ನಾನು ಆಗಲೇ ಹೇಳಿದೆ, ಇದು ರಿಪಿಟೇಷನ್ ಅಂತ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ವೆನ್ ಅ ಕಂಪ್ನಿ ಹ್ಯಾಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ದಟ್ ದ ವ್ಯಾಲ್ಯೂ ವಿಚ್ ಈಸ್ ಕಾಂಟ್ರಾಕ್ಚುಲಿ ಸೈಜ್ಡ್ ಫಿಕ್ಸ್ಡ್ ಇನ್ ಫಾರಿನ್ ಕರೆನ್ಸಿ ಆ್ಯಂಡ್ ದೀಸ್ ಐಟಮ್ಸ್ ಆರ್ ಟು ಬಿ ಲಿಕ್ವಿಡೇಟೆಡ್ ಇನ್ ದ ನಿಯರ್ ಫ್ಯೂಚರ್. ಎಕನಾಮಿಕ್ ಎಕ್ಸ್ಪೋಜರ್ ಅಥವಾ ಸ್ಟ್ರಾಟಜಿಕ್ ಎಕ್ಸ್ಪೋಜರ್ ಅಂದ್ರೇನು, ರಿಸಲ್ಟ್ಸ್ ಫ್ರಮ್ ದೋಸ್ ಐಟಮ್ಸ್ ವಿಚ್ ಹ್ಯಾವ್ ಆನ್ ಇಫೆಕ್ಟ್ ಆನ್ ಕ್ಯಾಶ್ ಫ್ಲೋಸ್ ಬಟ್ ದ ವ್ಯಾಲ್ಯೂ ಆಫ್ ವಿಚ್ ಈಸ್ ನಾಟ್ ಕಾಂಟ್ರಾಕ್ಚುಲಿ ಡಿಫೈನ್ಡ್ ಆಸ್ ದಿಸ್ ಕೇಸ್ ಆಫ್ ದ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಇಲ್ಲಿ ವ್ಯಾಲ್ಯೂ ಯಾವುದು ಡಿಫೈನ್ ಮಾಡಲ್ಲ. ಓಕೆ, ವ್ಯಾಲ್ಯೂ ನಾಟ್ ಡಿಫೈನ್ಡ್. A deal for buying or selling of goods and services under the negotiation, the price of the goods being negotiated may be affected by the fluctuations in the exchange rate. ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಸೆಲ್ ಮಾಡಿ ಬೈ ಮಾಡಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೆಗೋಷಿಯೇಷನ್ ಮಾಡಿದಾಗ ಅದು ಫ್ಲಕ್ಚುಯೇಷನ್ ಇದ್ದಾಗ ಆ ಎಕ್ಸ್ಚೇಂಜ್ ರೇಟಿಂದ ಅಫೆಕ್ಟ್ ಆಗುತ್ತೆ. ಇಫ್ ಅ ಪಾರ್ಟ್ ಆಫ್ ರಾ ಮಟೀರಿಯಲ್ ಇಸ್ ಇಂಪೋರ್ಟೆಡ್, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಿಲ್ ಬಿ ಇನ್ಕ್ರೀಸ್ಡ್ ಫಾಲೋವಿಂಗ್ ದ ಡಿಪ್ರಿಸಿಯೇಷನ್ ಆಫ್ ದ ಹೋಮ್ ಕರೆನ್ಸಿ. ನಾವು ಆಲ್ರೆಡಿ ಒಂದು ಸ್ವಲ್ಪ ರಾ ಮಟೀರಿಯಲ್ ಕಳಿಸಿದ್ದೀವಿ ಅಂತಂದರೆ ನಮ್ಮದು ಹೋಮ್ ಕರೆನ್ಸಿ ಏನಾದ್ರು ಡಿಪ್ರಿಷಿಯೇಟ್ ಆಯಿತು, ವ್ಯಾಲ್ಯೂ ಕಡಿಮೆ ಆಯಿತು ಅಂತಂದರೆ, ಓಕೆ, ದೆನ್ if a part of raw material is imported, the cost of production will increase. Okay, following the depreciation of the home currency. ನಾವು ರಾ ಮಟೀರಿಯಲ್ನ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಅಷ್ಟೇ, ಬಟ್ ಅದೇ ಟೈಮಿಗೆ ಡಿಪ್ರಿಸಿಯೇಷನ್ ಏನಾದ್ರು ಆಗಿಬಿಟ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನು ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ಕಾಸ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಮೇ ಇನ್ಕ್ರೀಸ್ ಇಫ್ ಮನಿ ಸಪ್ಲೈ ಇಸ್ ಟೈಟೆಂಡ್. ಓಕೆ, ಇಂಟ್ರೆಸ್ಟ್ ಕಾಸ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಮೇಲಿರುವಂಥ ಇಂಟ್ರೆಸ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಆವಾಗ ಮನಿ ಸಪ್ಲೈ ಕಡಿಮೆ ಆದಾಗ, ಫಾಲೋವಿಂಗ್ ದ ಡಿಪ್ರಿಸಿಯೇಷನ್ ಆಫ್ ದ ಹೋಮ್ ಕರೆನ್ಸಿ. ಡೊಮೆಸ್ಟಿಕ್ ಇನ್ಫ್ಲೇಷನ್ ವಿಲ್ ಇನ್ಕ್ರೀಸ್ ದ ಇನ್ಪುಟ್ ಕಾಸ್ಟ್ ಆಫ್ ದ ಫರ್ಮ್. ಓಕೆ, ದೆನ್ ಮ್ಯಾನೇಜ್ಮೆಂಟ್ ಆಫ್ ದ ಟ್ರಾನ್ಸ್ಲೇಷನ್ ಎಕ್ಸ್ಪೋಜರಲ್ಲಿ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಎಕ್ಸ್ಚೇಂಜ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗಾಗುತ್ತೆ ಅಂದರೆ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್, ಮನಿಟರಿ ಆ್ಯಂಡ್ ನಾನ್ ಮನಿಟರಿ ಮೆಥಡ್, ಓಕೆ, ದೆನ್ ಟೆಂಪೊರಲ್ ಮೆಥಡ್, ಫೈನ್, ದೆನ್ ಕರೆಂಟ್ ರೇಟ್ ಮೆಥಡ್. ಸೊ ಕರೆಂಟ್ ಇದರೊಳಗಡೆ ಏನಿದೆ ಅಂತಂದರೆ, ಓಕೆ, ಸೊ ಇದು ಬುಕ್ಕಲ್ಲಿರುವಂಥದ್ದು ಸ್ಟಡಿ ಮೆಟೀರಿಯಲ್ಲಿ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್ ಅಂತ. ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್ ಅಂದರೆ ದ ಬೇಸಿಕ್ ಪ್ರಿನ್ಸಿಪಲ್ ಬಿಹೈಂಡ್ ದ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್ ಇಸ್ ದ್ಯಾಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಲೇಟೆಡ್ ಆನ್ ದಿ ಬೇಸಿಸ್ ಆಫ್ ದ ಮ್ಯಾಚುರಿಟಿ. ಓಕೆ, ಕರೆಂಟ್ ಅಸೆಟ್ಸ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಲೇಟೆಡ್ ಎಟ್ ದ ಕರೆಂಟ್ ಎಕ್ಸ್ಚೇಂಜ್ ರೇಟ್. ಓಕೆ, ನಾನ್ ಕರೆಂಟ್ ಇದರೊಳಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಲೇಟೆಡ್ ಅಟ್ ದ ಹಿಸ್ಟಾರಿಕಲ್ ಎಕ್ಸ್ಚೇಂಜ್ ರೇಟ್ which prevailed at the time when they were recorded for the first time in the balance sheet. Okay, it is obvious that under this method there will be a translation gain if the foreign currency in which the subsidiary keeps its books appreciates in case the subsidiary has net positive working capital. Reverse will happen in case of net negative working capital.
Okay, as regards the income statement, the most items under this method are translated at the average exchange rate for the accounting period. Revenues expenses associated with the non-current assets and liabilities such as depreciation expenses are translated at the historical rate applicable to the corresponding balance sheet. Okay, so for example, ಇಲ್ಲಿ ಎಷ್ಟಿದೆ 5, 10 and 15, 20 ಸೆಂಟೆನ್ಸ್ ಇದೆ ರೈಟ್. ನಾನು ಸುಮ್ಮನೆ ಇದ್ರ ಜೊತೆ ನಿಮ್ಗೆ ಶಾರ್ಟ್ ಔಟ್ ಮಾಡೋದು ಹೇಳ್ತಿದ್ದೀನಿ. 20 ಸೆಂಟೆನ್ಸ್ ಇದ್ದರೆ ನನಗೆ ಇದರಲ್ಲಿ ಇಂಪಾರ್ಟೆಂಟ್ ಅನಿಸಿದ್ದು ಯಾವುದು ಗೊತ್ತಾ? ಸೊ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಲೇಟೆಡ್ ಆನ್ ದಿ ಬೇಸಿಸ್ ಆಫ್ ದೇರ್ ಮ್ಯಾಚುರಿಟಿ, ಅದನ್ನು ನಾನು ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್ ಅಂತ ಹೇಳ್ತೀವಿ. Current assets and liabilities are translated at the current exchange rate, okay, and non-current assets and liabilities are translated at the historical exchange rate which prevailed at the time when they were recorded for the first time in the balance sheet. ಇದೊಂದು 4 ಸೆಂಟೆನ್ಸ್ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು. ಇದರೊಳಗೆ ಬೇಸಿಕ್ಲಿ ಏನು, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಯಾವ ಥರ ಟ್ರಾನ್ಸ್ಲೇಟೆಡ್ ಮಾಡ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ಇದರೊಳಗೆ ಕರೆಂಟ್ ಆರ್ ನಾನ್ ಕರೆಂಟ್ ಮೆಥಡಲ್ಲಿ ರೈಟ್. ಸೊ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಓಕೆ ಆರ್ ಟ್ರಾನ್ಸ್ಲೇಟೆಡ್ ಆನ್ ದ ಬೇಸಿಸ್ ಆಫ್ ಮ್ಯಾಚುರಿಟಿ. ಓಕೆ, ಆನ್ ದಿ ಬೇಸಿಸ್ ಆಫ್ ಮ್ಯಾಚುರಿಟಿ. ಬಟ್ ಅದರೊಳಗೆ ಏನಂತಾರೆ, ಕರೆಂಟಲ್ಲಿ ಏನು ಮಾಡ್ತಾರೆ, ಓಕೆ, ಕರೆಂಟ್ ಇದರೊಳಗೆ ಇಟ್ ಈಸ್ ಟ್ರಾನ್ಸ್ಲೇಟ್ ಎಟ್ ದ ಕರೆಂಟ್ ಎಕ್ಸ್ಚೇಂಜ್ ರೇಟ್. ಓಕೆ, ಬಟ್ ಇನ್ ನಾನ್ ಕರೆಂಟ್ ಇದರೊಳಗಡೆ ನಾನ್ ಕರೆಂಟ್ ಮೆಥಡಲ್ಲಿ ಎಟ್ ಹಿಸ್ಟಾರಿಕಲ್ ಪ್ರೈಸಸ್. ಹಿಸ್ಟಾರಿಕಲ್ ಪ್ರೈಸಸ್ ಅಂದರೆ ಓಕೆ, ಅದು ರೆಕಾರ್ಡ್ ಎಲ್ಲಾಗಿರುತ್ತೆ, ರೆಕಾರ್ಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಇದನ್ನೇ ನಾವೇನಂತೀವಿ ನಾನ್ ಕರೆಂಟ್ ಮೆಥಡ್ ಅಂತ ಹೇಳ್ತೀವಿ ರೈಟ್. ದಟ್ಸ್ ಇನಫ್. ಎಷ್ಟು ಫೇರ್ ಇನಫ್ ಆಗಿರುತ್ತೆ, ಎಷ್ಟು ನೆನಪಿದ್ರೆ ಎಕ್ಸಾಮ್ಲಿ ರೈಟ್. ದೆನ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡ್ ಏನಿದೆ ಇದರೊಳಗೆ ನಾನು ಓದಿಲ್ಲ, ಫಸ್ಟ್ ಟೈಮ್ ನಿಮ್ಮ ಜೊತೆ ಓದ್ತಾ ಇದ್ದೀನಿ. ಓಕೆ, ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡ್. ಸೊ ಇದರೊಳಗಡೆ ಏನು ಹೇಳ್ತಾರೆ, monetary and non-monetary methodally. As per this method, all monetary items of the balance sheet of a foreign subsidiary are translated at the current exchange rate. Okay, these terms include cash, marketable securities, accounts receivable, accounts payable, etc. All the non-monetary items in the balance sheet including equity translated at the historical exchange rate. ಅಂದರೆ ನಾನ್ ಮಾನಿಟರಿ ಐಟಮ್ಸನ್ನು ಹಿಸ್ಟಾರಿಕಲ್ ಎಕ್ಸ್ಚೇಂಜ್ ರೇಟು ಅಂದರೆ ನಾನ್ ಕರೆಂಟ್ ಥರ ಹಿಸ್ಟಾರಿಕಲ್ ಎಕ್ಸ್ಚೇಂಜ್ ರೇಟಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಮೆಥಡ್ ಆ್ಯಂಡ್ ಕರೆಂಟ್ ನಾನ್ ಕರೆಂಟ್ ಮೆಥಡ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಐಟಮ್ಸ್ ಸಚ್ ಆಸ್ ಇನ್ವೆಂಟ್ರಿ, ಲಾಂಗ್ ಟರ್ಮ್ ಡೇಟ್ಸ್ ಆ್ಯಂಡ್ ಅದರ್ ಲಾಂಗ್ ಟರ್ಮ್ ರಿಸೀವೇಬಲ್ಸ್. ಫೈನ್. This method distinguishes items on the basis of similarity of the attributes rather than the similarity of the maturity. Similarity of the attributes matter ಆಗುತ್ತೆ. The income statement items under this method are translated at the average exchange rate for the accounting period. The revenue and expense items associated with non-monetary items such as cost of goods sold and depreciation are translated at the historical rates applicable to the corresponding balance sheet item. Fine. So this is monetary and non-monetary method. ನಾನು ಇದರೊಳಗೆ ಏನು ಹಾಕ್ಕೋತೀನಿ, ನಮಗೊಂದು 2 ಪಾಯಿಂಟ್ಸ್ ಸಾಕು ಅಲ್ವಾ. ಸೊ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡ್. ಮಾನಿಟರಿ ಮೆಥಡಲ್ಲಿ ಏನಿರುತ್ತೆ, ಟಿಮ್ಸ್ ಇನ್ಕ್ಲೂಡ್. ಮಾನಿಟರಿ ಮೆಥಡಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ, ಮಾನಿಟರಿ ಮೆಥಡ್. ಓಕೆ, ಮಾನಿಟರಿ ಮೆಥಡಲ್ಲಿ ಏನು ಮಾಡ್ತಾರೆ, ಎಟ್ ಕರೆಂಟ್ ರೇಟ್ ಎಕ್ಸ್ಚೇಂಜ್ ಏನೇನು ಇನ್ಕ್ಲೂಡ್ ಆಗುತ್ತೆ ಇದರೊಳಗೆ, ಕ್ಯಾಶ್ ಇರ್ಬೋದು, ಮಾರ್ಕೆಟೇಬಲ್ ಸೆಕ್ಯುರಿಟೀಸ್. ಫೈನ್. ದೆನ್ ಅಕೌಂಟ್ ರಿಸೀವೇಬಲ್ಸ್, ಅಕೌಂಟ್ ಪೇಯಬಲ್ಸ್ ಇರುತ್ತೆ. ಓಕೆ, ದೆನ್ ನಾನ್ ಮಾನಿಟರಿಯಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಇಕ್ವಿಟಿ ಇರ್ಬೋದು, ನೆಕ್ಸ್ಟು ಇನ್ವೆಂಟ್ರಿ ಇರ್ಬೋದು, ಇವೆಲ್ಲ ನಾನ್ ಮಾನಿಟರಿ ಆಗುತ್ತೆ. ಇಟ್ಸ್ ಲೈಕ್ ಎಟ್
historical exchange rate. Okay, historical exchange rate ಅಲ್ಲಿ ಮಾಡುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ದ ಟೆಂಪೊರಲ್ ಮೆಥಡ್, ರೈಟ್? ಟೆಂಪೊರಲ್ ಮೆಥಡ್ ಇದೆ. ಟೆಂಪೊರಲ್ ಮೆಥಡಲ್ಲಿ ಏನಂತಾರೆ, ಅಂಡರ್ ದಿಸ್ ಮೆಥಡ್ monetary accounts such as cash, receivables, payables irrespective of their maturity are translated at the current rate. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಬಂದಿತ್ತು ಅಂದರೆ, monetary items balance sheet of foreign subsidiary translated at the current exchange rate. These items include all monetary items in the balance sheet including equity, historical changes. Okay, ಮ್ಯಾಚುರಿಟಿಯಲ್ಲಿ ಸಿಮಿಲಾರಿಟಿ ಆಫ್ ದ ಮ್ಯಾಚುರಿಟಿ ಕನ್ಸಿಡರ್ ಮಾಡ್ತಾರೆ ಇದರಲ್ಲಿ. ಓಕೆ, ಟೆಂಪರಲ್ ಮೆಥಡಲ್ಲಿ ಅಂಡರ್ ದಿಸ್ ಮೆಥಡ್ ಮಾನಿಟರಿ ಅಕೌಂಟ್ಸ್ ಥರನೇ ಇರುತ್ತೆ, ಕ್ಯಾಶ್ ರಿಸೀವ್ಸ್ ಎಲ್ಲ ಸೇಮ್ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದರ್ ಮ್ಯಾಚುರಿಟಿ ಆರ್ ಟ್ರಾನ್ಸ್ಲೇಟ್ ಅಟ್ ದ ಕರೆಂಟ್ ರೇಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಮ್ಯಾಚುರಿಟಿ. Okay, other items are translated at the current rate if their value is written in the balance sheet at the current rather than historical valuation. On the other hand, if these items are carried at historical costs, they are translated at the historical rate. ಓಕೆ, ಅದು ಕಾಸ್ಟ್ ಯಾವಾಗಿಂದ ಇದೆ, ಕರೆಂಟಿಂದಿದೆ, ಹಿಸ್ಟಾರಿಕಲ್ ಇದೆ ಅನ್ನೋದ್ರ ಮೇಲೆ ಬೇಸಿಸ್ ಆಗುತ್ತೆ. ಓಕೆ, then inventory and fixed assets will have the same translated value under temporal as well as the monetary non-monetary method if they are recorded in the balance sheet at historical value. Most income statement items under this method are translated at the average exchange rate for the accounting period. Depreciation and cost of goods sold are translated at historical rates applicable to corresponding balance sheet items if they have been carried at historical cost. ಓ ಮೈ ಗಾಡ್, ಇದೆಲ್ಲ ಮೇಲ್ಗಡೆಯಿಂದ ಹೋಗ್ತಾ ಇದೆ ತಾನೆ, ತಲೆ ಮೇಲ್ಗಡೆಯಿಂದ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ. ಓಕೆ, ಸೊ ವಿಲ್ ಹ್ಯಾವ್ 1 or 2 ಸೆಂಟೆನ್ಸ್. ಓಕೆ, ಟೆಂಪೊರಲ್ ಮೆಥಡ್ಗೆ, ಟೆಂಪೊರಲ್ ಮೆಥಡ್. ಓಕೆ, ಟೆಂಪೊರಲ್ ಮೆಥಡ್ಗೆ ಏನು ಇಟ್ಕೊಳ್ಳೋಣ, ಇಟ್ ಈಸ್ ಅಂಡರ್ ದಿಸ್ ಮೆಥಡ್ monetary accounts. ಓಕೆ, under this account monetary accounts such as cash, receivables, payables, okay, irrespective of the maturity, maybe short term or long term, are translated at current rate. Okay, so next last one is the current rate method andre enu anta. This is the simplest method to use. Under this method, all items of the balance sheet are translated at the current rate except equity, which is translated at the exchange rate, which is existed on the dates of issuance. In this method, cumulative translation adjustment account is created to make the balance sheet balance, since translation gains and losses don't go through the income statement unlike in other 3 methods. ಇದರಲ್ಲಿ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಆರ್ ಟ್ರಾನ್ಸ್ಲೇಟೆಡ್ ಎಟ್ ದ ಕರೆಂಟ್ ರೇಟ್ ಎಕ್ಸೆಪ್ಟ್ ಈಕ್ವಿಟಿ. ಓಕೆ, ಇಲ್ಲಿ ಕ್ಯುಮ್ಯುಲೇಟಿವ್ ಟ್ರಾನ್ಸಾಕ್ಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಮಾಡ್ತಾರೆ. ಇಟ್ಸ್ ಕ್ರಿಯೇಟೆಡ್ ಟು ಮೇಕ್ ದ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್. ಫೈನ್, ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಆರ್ ಟ್ರಾನ್ಸ್ಲೇಟೆಡ್ ಎಟ್ ದ ಕರೆಂಟ್ ರೇಟ್. Translated at the current rate except equity. Fine. ಆಮೇಲೇನು ಕ್ಯುಮ್ಯುಲೇಟಿವ್ ಟ್ರಾನ್ಸ್ಲೇಷನ್ ಅಡ್ಜಸ್ಟ್ಮೆಂಟ್, CTA, ಕ್ಯುಮ್ಯುಲೇಟಿವ್ ಟ್ರಾನ್ಸ್ಲೇಷನ್ adjustment to balance the balance sheet. Okay, so this completes the translation exposure. Fine. ಸೊ ಇದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ನೆಟ್ಟಿಂಗ್ ಅಂತ ಬಂದಿತ್ತು ಸೈ. ನೆಟ್ಟಿಂಗ್ ಎಲ್ಲಿ ನೋಡಿದ್ವಿ, ಎಕನಾಮಿಕ್ ಎಕ್ಸ್ಪೋಜರಲ್ಲಿ ನೆಟ್ಟಿಂಗ್ ಬಂದಿತ್ತಲ್ವಾ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸಲ್ಲಿ ನೆಟ್ಟಿಂಗ್ ಬಂದಿತ್ತು. ಸೊ ಇದರ ಮೇಲೇ ಯೂನಿಟ್ 20 ಇದೆ. ಓಕೆ, ಯೂನಿಟ್ 20 ಡಿಪೆಂಡ್ಸ್ ಆನ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ನೆಟ್ಟಿಂಗನ್ನು ಸಿಂಗಲ್ ಆಗಿ ಮಾಡಿದ್ದಾರೆ. ಹೇಗೆ ನೆಟ್ಟಿಂಗ್ ಮಾಡಬೇಕು ಅಂತ ಅದನ್ನು ನಾನು ಕೂಡ ಒಂದು ಪೇಜಲ್ಲಿ ನೋಟ್ ಮಾಡಿದ್ದೀನಿ. ಓಕೆ, ಸೊ
Unit 20, netting. Netting is a technique of optimizing cash flow movement with the joint efforts of subsidiaries and is typically used by the company with a number of affiliates in ಡಿಫ್ರೆಂಟ್ ಕಂಟ್ರೀಸ್. ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಸಬ್ಸಿಡಿಯರ್ಸ್ ಇದ್ದ ಕಂಪ್ನಿಗಳು ಇದನ್ನು ಯೂಸ್ ಮಾಡ್ತಾರೆ ನೆಟ್ಟಿಂಗನ್ನು. ಓಕೆ, ಇಟ್ ಈಸ್ ಟೆಕ್ನಿಕ್ ಆಫ್ ಆಪ್ಟಿಮೈಸಿಂಗ್ ದ ಕ್ಯಾಶ್ ಫ್ಲೋ. ನೆಟ್ಟಿಂಗ್ ಇಸ್ ಟು ರಿಡ್ಯೂಸ್ ಬ್ಯಾಂಕ್ ಫೀಸ್, ಕರೆನ್ಸಿ ಕನ್ವರ್ಷನ್ ಕಾಸ್ಟ್, ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ರಿಡ್ಯೂಸ್ ಆಪರೇಷನಲ್ ಕಾಸ್ಟ್. ಸೊ ಅಡ್ವಾಂಟೇಜಸ್ ಆಫ್ ದ ನೆಟ್ಟಿಂಗ್ ಸಿಸ್ಟಮ್ ಚೆನ್ನಾಗಿದೆ ಅನ್ಸುತ್ತಲ್ವಾ ನೆಟ್ಟಿಂಗ್ ಸಿಸ್ಟಮ್. ಇದು ಫಾರ್ ಎಕ್ಸಾಂಪಲ್ ನಾವು ಫ್ರೆಂಡ್ಸ್ ನಡುವೆ ಯಾರಿಗೋ ಕೊಟ್ಟಿರ್ತೀವಿ, ಮೇ ಬಿ ಅವರಿಗೇನೋ ಪ್ರಾಬ್ಲಮ್ ಇದ್ದಾಗ ವಿ ಹ್ಯಾವ್ ಗಿವನ್ 30,000 ಇರುತ್ತೆ, ನೆಕ್ಸ್ಟ್ ನಮಗೇನೋ ಪ್ರಾಬ್ಲಮ್ ಅದನ್ನು ನಾವು ಇಸ್ಕೊತೀವಿ ಅಂತಂದಾಗ ಅವಾಗ ಏನು ಮಾಡ್ತೀವಿ, ಅದು ಬ್ಯಾಲೆನ್ಸ್ ಅಮೌಂಟ್ ನಮಗೊಂದು 50,000 ಬೇಕಿತ್ತು ಅಂತಂದರೆ 20,000 ಎಕ್ಸ್ಟ್ರಾ ಇಸ್ಕೊಳ್ತೀವಿ. ಸೊ ದ್ಯಾಟ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ನೆಟ್ಟಿಂಗ್ ಆಗುತ್ತೆ. ರೈಟ್, ನೀವು 30,000 ಕೊಡೋದಿತ್ತಲ್ಲ ಪ್ಲಸ್ 20,000 ಕೊಟ್ಟರೆ 20,000 ಅಷ್ಟೇ ಟ್ರಾನ್ಸಾಕ್ಷನ್ ಆದಂಗೆ ಆಗುತ್ತೆ. ಸಿಂಪಲ್ ಸಣ್ಣ ಎಕ್ಸಾಂಪಲ್. ರೈಟ್, ಅಡ್ವಾಂಟೇಜಸ್ ಆಫ್ ನೆಟ್ಟಿಂಗ್ ಸಿಸ್ಟಮ್. It reduces the number of cross-border transactions between subsidiaries, thereby reducing the overall administrative cost of such transfer. Overall administrative cost ಅನ್ನು ಕಡಿಮೆ ಮಾಡಿ, reduces the number of cross-border transactions. Okay. Then there is a coordinated and disciplined effort among all the subsidiaries to accurately report and settle various accounts. Coordinated and disciplined effort. The techniques reduces the need for forex conversion, hence reduces the transaction cost associated with the forex conversion. Reduces the forex conversion. Okay, it helps in improved cash flows forecasting since only net cash transfers are made at the end of the each period. Improves the cash flow forecasting. The netting of cash flows or obligations means of reducing credit exposures to counterparties. Netting of cash flows or obligations means of reducing credit exposure to the counterparties. Then transfer pricing. Transfer pricing ಅಂದರೆ important determination of the profitability of an MNC. A transfer price is the price at which divisions of the company transact with each other, such as the trade of the supplies or labor between department and subsidiaries. Transfer pricing ಅಂದರೆ important determination of the profitability of the MNC. Okay. Important determination of the profitability of the MNC. Transfer pricing ಅಂದರೆ, and our transfer price is the price at which divisions of the company transact with each other. ಡಿವಿಷನ್ಸ್ ಬೇರೆ ಒಂದೇ ಕಂಪ್ನಿದು ಬೇರೆ ಬೇರೆ ಡಿವಿಷನ್ಸು ಟ್ರಾನ್ಸಾಕ್ಟ್ ಮಾಡೋದಿರುತ್ತೆ, ಸಚ್ ಆಸ್ ದ ಟ್ರೇಡ್ ಆಫ್ ಸಪ್ಲೈಯರ್ಸ್ ಆರ್ ಲೇಬರ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಸಬ್ಸಿಡಿರೀಸ್. ಓಕೆ, ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ ಅಂತ ಕೇಳ್ತಾರೆ, GDR ಅಂತ. ಈಸ್ ಅ ನೆಗೋಷಿಯಬಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಒನ್ ಕಂಟ್ರಿ ಈಸ್ ಬ್ಯಾಂಕ್ ಅಗೇನ್ಸ್ಟ್ ದ ಸರ್ಟೇನ್ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಇನ್ ಇಟ್ಸ್ ಕಸ್ಟಡಿ ಬಟ್ ಟ್ರೇಡೆಡ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಎನದರ್ ಕಂಟ್ರಿ. ಅಂದರೆ ಅದ್ರ ಶೇರ್ಸು ಹೋಲ್ಡ್ ಮಾಡಿರುತ್ತೆ ಒಂದು ಕಂಪ್ನಿ, ಆದರೆ ಅದನ್ನು ಬೇರೆ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ, ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಬ್ಯಾಂಕು ಕೆಲವೊಂದು ಶೇರ್ಸನ್ನು ಹೋಲ್ಡ್ ಮಾಡಿರುತ್ತೆ, ಆದರೆ ಇಂಡಿಯನ್ ಬ್ಯಾಂಕ್ ಏನು ಮಾಡುತ್ತೆ, ಲಂಡನ್ ಎಕ್ಸ್ಚೇಂಜಲ್ಲಿ ಆ ಒಂದು ಶೇರ್ಸನ್ನು ಏನು ಮಾಡುತ್ತೆ, ಟ್ರೇಡ್ ಮಾಡ್ತಾ ಇರುತ್ತೆ. ಅದನ್ನು ನಾವು ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ ಅಂತ ಹೇಳ್ತೀವಿ. ಈಸ್ ಅ ನೆಗೋಷಿಯಬಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಒನ್ ಕಂಟ್ರೀಸ್ ಬ್ಯಾಂಕ್ ಅಗೇನ್ಸ್ಟ್ ಅ ಸರ್ಟೇನ್ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಇನ್ ಇಟ್ಸ್ ಕಸ್ಟಡಿ ಬಟ್ ಟ್ರೇಡೆಡ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಎನದರ್ ಕಂಟ್ರಿ. ಪ್ರೊಸೆಸ್ ಆಫ್ GDRs ಹೇಗಿರುತ್ತೆ? ಫಸ್ಟ್ ಆಫ್ ಆಲ್ ದ ಕಂಪನಿ ಇಶ್ಯೂಯಿಂಗ್ GDRs ಹ್ಯಾಂಡ್ ಓವರ್ ಇಟ್ಸ್ ಶೇರ್ಸ್ ಟು ದ ಡೊಮೆಸ್ಟಿಕ್ ಕಸ್ಟೋಡಿಯನ್ ಬ್ಯಾಂಕ್. ಫಸ್ಟ್ ಏನು ಮಾಡಬೇಕು, ಕಂಪ್ನಿ ಓಕೆ ಬ್ಯಾಂಕಿಗೆ ತನ್ನಲ್ಲಿರುವಂಥ ಶೇರ್ಸನ್ನು ಹ್ಯಾಂಡ್ ಓವರ್ ಮಾಡಬೇಕು. ಓಕೆ, ದೆನ್ DCB ದಟ್ ಈಸ್ ಡೊಮೆಸ್ಟಿಕ್ ಕಸ್ಟೋಡಿಯನ್ ಬ್ಯಾಂಕ್ ರಿಕ್ವೆಸ್ಟ್ ಸಮ್ ಓವರ್ಸೀಸ್ ಡಿಪಾಸಿಟರಿ ಬ್ಯಾಂಕ್ ಓಕೆ ಸಿಚುಯೇಟೆಡ್ ಇನ್ ದ ಫಾರಿನ್ ಕಂಟ್ರಿ ಫಾರ್ ಇಶ್ಯೂಯಿಂಗ್ ದ ಶೇರ್ಸ್ ಆಸ್ GDRs ದಟ್ ಈಸ್ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್. ಇದೇನು ಮಾಡುತ್ತೆ, ನಮ್ಮ ಡೊಮೆಸ್ಟಿಕ್ ಡಿಪಾಸಿಟರಿ ಬ್ಯಾಂಕ್ ಏನು ಮಾಡುತ್ತೆ, ಹೋಗಿ ಕಾಂಟ್ಯಾಕ್ಟ್ ಮಾಡುತ್ತೆ ಯಾರನ್ನ, ಓವರ್ಸೀಸ್ ಡಿಪಾಸಿಟರಿ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡುತ್ತೆ, ಇಶ್ಯೂಯಿಂಗ್ ದ ಶೇರ್ಸ್ ಆನ್ GDRs. ದ ODB ಕನ್ವರ್ಟ್ಸ್ ದ ಶೇರ್ಸ್ ಇಂಟು GDRs. ಇದೇನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಶೇರ್ಸ್ ಇಂಟು, ಇದು ಫಸ್ಟು ಶೇರ್ಸನ್ನು ಇಲ್ಲಿ ಓಕೆ ಡೊಮೆಸ್ಟಿಕ್ ಬ್ಯಾಂಕಿಗೆ ಕೊಡುತ್ತೆ. ಡೊಮೆಸ್ಟಿಕ್ ಬ್ಯಾಂಕಿಂದ ತೊಗೊಂಡೋಗಿ ಓವರ್ಸೀಸ್ ಡೆಪಾಸಿಟರಿ ಬ್ಯಾಂಕಿಗೆ ಕೊಡುತ್ತೆ ಓಕೆ ಶೇರ್ಸನ್ನು. ಅವ್ರೇನು ಮಾಡ್ತಾರೆ, ಅದನ್ನು ಕನ್ವರ್ಟ್ ಮಾಡಿ GDR ಮಾಡಿ ಓಕೆ ODB ಕನ್ವರ್ಟ್ಸ್ ದ ಶೇರ್ಸ್ ಇಂಟು GDRs ಡಿನಾಮಿನೇಟೆಡ್ ಇನ್ ಡಾಲರ್ಸಲ್ಲಿ ಮಾಡಿ ಎಟ್ ದ ಎಂಡ್ ODB ಇಶ್ಯೂಸ್ ಟು ದ ಇಂಟೆಂಡಿಂಗ್ ಇನ್ವೆಸ್ಟರ್ಸ್. ಅದನ್ನೇನು ಮಾಡುತ್ತೆ, ಡೆಪಾಸಿಟರಿ
ಡೊಮೆಸ್ಟಿಕ್ ಕಸ್ಟೋಡಿಯನ್ ಬ್ಯಾಂಕಿಗೆ ವಾಪಸ್ ಕೊಡುತ್ತೆ. ಇದನ್ನೇ ನಾವು ಪ್ರೊಸೆಸ್ ಆಫ್ GDR ಅಂತ ಕರಿಬೋದು. ಸೊ ಫ್ರೆಂಡ್ಸ್, ದಿಸ್ ಎಂಡ್ಸ್ ದ ಥಿಯರಿ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನ್. ಸೊ ಸಮ್ ಆಫ್ ದ ಪ್ರಾಬ್ಲಮ್ಸ್ ಇದೆ, ರೈಟ್. ತುಂಬ ಸಿಂಪಲ್ 1 or 2 ಪ್ರಾಬ್ಲಮ್ಸ್ ಅಷ್ಟೇ ತೋರಿಸ್ತೀನಿ. ತುಂಬ ನಾನು ಇದು ಮಾಡ್ತಾ ಇಲ್ಲ ಈ ಸಲ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಡಿರೈವೇಟಿವ್ಸ್ಗಾಗಿರ್ಬೋದು. ಓಕೆ, ತುಂಬ ಇಂಪಾರ್ಟೆಂಟ್ ಇರ್ಬೋದು, ಸಿಂಪಲ್ ಇರುವಂಥದ್ದು. ಓಕೆ, 3 marks 5 marksಗೆ ಕೊಟ್ಟರೆ ಮಾಡೋಕ್ಕಾಗುವಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ಓಕೆ, ಸೊ ನಿನ್ನೆ ಏನು ಮಾಡಿದೆ, ಕ್ರಾಸ್ ರೇಟ್ ಕೊಟೇಷನ್ಸ್ ಹೇಳಿದೆ, ರೈಟ್. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೊಗೊಂಡ್ಬಿಡ್ತೀನಿ, ಸೊ ದಟ್ ಪ್ರಾಬ್ಲಮ್ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಓನ್ಲಿ ಪ್ರಾಬ್ಲಮ್ಸ್ ಆನ್ ದ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ. ಕ್ರಾಸ್ ರೇಟ್ ಕೊಟೇಷನ್ಸ್ ಇರ್ಬೋದು, ಔಟ್ರೈಟ್ ಕೊಟೇಷನ್ಸ್ ಇರ್ಬೋದು. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಕೊಟೇಷನ್, ಇಂಡೈರೆಕ್ಟ್ ಕೊಟೇಷನ್, ಆಮೇಲೆ ಮತ್ತೇನಿದೆ, ಡೈರೆಕ್ಟ್ ಕೊಟೇಷನ್, ಇಂಡೈರೆಕ್ಟ್ ಕೊಟೇಷನ್, 2-way ಕೊಟೇಷನ್. ಓಕೆ, ಫೈನ್. ಟರ್ಮ್ಸ್ ತುಂಬ ಕಷ್ಟ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್. ಓಕೆ, ಆಮೇಲೆ ಎಸ್, ದ್ಯಾಟ್ಸ್ ಇಟ್. ಇದೊಂದು 3-4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ದೆನ್ ವಿಲ್ ಗೋ ಫಾರ್ ಡಿರೈವೇಟಿವ್ಸ್. Fine. Thank you. All the best for the exams, and thank you for watching this video.